ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಪೊಲೀಸರು ಪವಿತ್ರ ಗೌಡ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಇದರ ಇನ್ವೆಸ್ಟಿಗೇಷನ್ ಕೂಲಂಕಷವಾಗಿ ಆಗಬೇಕು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ರು ಅನ್ನುವಂತಹ ಆರೋಪ. ಇದೀಗ ಪ್ರಕರಣ ಸಂಬಂಧ ಪವಿತ್ರ ಗೌಡ ಪೊಲೀಸರು ಪವಿತ್ರ ಗೌಡರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ರೇಣುಕಾಸ್ವಾಮಿ ಶವ ಪತ್ತೆಯಾದಂತಹ ಜಾಗದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಭರತ್ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಅವ್ರನ್ನೂ ಕೂಡ ಸಂಪರ್ಕಕ್ಕೆ ತಗೊಳ್ಳೋಣ. ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಶವ ಸಿಕ್ಕಂತಹ ಜಾಗದಿಂದ ನಮ್ಮ ಪ್ರತಿನಿಧಿ ಭರತ್ ಅಲ್ಲಿ ಮೊನ್ನೆ ರಾತ್ರಿ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಏನಾಗಿತ್ತು ಅಲ್ಲಿ? ಸಭಾ ನಟಿ ಕಮ್ ಮಾಡೆಲ್ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು, ಅಶ್ಲೀಲವಾಗಿ ಮಾನಸಿಕವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮೈಸೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈಗ ಅವ್ರನ್ನ ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಆಗ್ತಾ ಇದೆ. ಇದೀಗ ಇದರ ಜೊತೆಗೆ ಈಗ ನಟಿ ಪವಿತ್ರ ಗೌಡ ಅವರನ್ನ ಕೂಡ ವಶಕ್ಕೆ ಪಡೆದಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆ ನಡೆಸುವಂತಹ ಕೆಲಸಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿರುವಂಥದ್ದು. ನಾನೀಗ ಅಟ್ ಪ್ರೆಸೆಂಟ್ ಈಗ ರೇಣುಕಾಸ್ವಾಮಿ ಅಂದ್ರೆ ರೇಣುಕಾಸ್ವಾಮಿ ಅವರ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಇರಬಹುದು, ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಅವರ ಮೃತದೇಹ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಭಾನುವಾರ ಬೆಳಗ್ಗೆ ಸುಮಾರು ಅಂದರೆ ಭಾನುವಾರ ಬೆಳಗ್ಗೆ ಇದೇ ಜಾಗದಲ್ಲಿ ಮೃತದೇಹ ಸಿಗುತ್ತೆ. ಈ ಜಾಗದಲ್ಲಿ ಈಗ ಏನು ಇದರ ಪಕ್ಕದಲ್ಲಿ ಅಂತ ಹೇಳಿದ್ರೆ ಇದು ಅಟ್ ಪ್ರೆಸೆಂಟ್ ಈಗ ಸುಮ್ಮನಹಳ್ಳಿ ಬ್ರಿಡ್ಜ್ ಪಕ್ಕದಲ್ಲಿ ಇರುವಂತಹ ಜಾಗ ಇದು. ಸುಮ್ಮನಹಳ್ಳಿ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ರಾಜ್ ಕಾಲುವೆ ಇದೆ. ಈ ರಾಜ್ ಕಾಲುವೆಗೆ ಅಂಟಿಕೊಂಡಂತಹ ಪಕ್ಕದಲ್ಲೇ ಒಂದು ಸರ್ವಿಸ್ ರೋಡ್ ಇರುವಂಥದ್ದು. ಈ ಸರ್ವಿಸ್ ರೋಡ್ನಲ್ಲಿ ಒಂದು ಕಸ ವಿಲೇವಾರಿ ಜಾಗ ಅಂತಲೇ ಹೇಳ್ಬೋದು. ಅಂದರೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಜೊತೆಗೆ ಇಲ್ಲಿ ಸುತ್ತಮುತ್ತಲಿರುವ ಮನೆ ಜೊತೆಗೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ನ ಜನರು ಅಥವಾ ಇಲ್ಲಿ ಸುತ್ತಮುತ್ತ ಓಡಾಡುವಂತಹ ಲೋಕಲಿಯನ್ಸ್ ಜನರು ಕೂಡ ಇಲ್ಲಿ ಈ ಜಾಗದಲ್ಲಿ ತಗೊಂಬಂದು ಕಸಗಳನ್ನು ಎಸೆಯುವಂತಹ ಜಾಗ ಇದಾಗಿದೆ. ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಅವರ ಒಂದು ಮೃತದೇಹ ಪತ್ತೆ ಆಗಿದೆ. ಇದನ್ನ ಅನುಗ್ರಹ ಅಂದ್ರೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಆಗಿರಿದಂಥವ್ರು ಇದನ್ನ ನೋಡ್ತಾರೆ. ಇದು ನೋಡಿದ ನಂತರ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅದನ್ನ ಮಾಹಿತಿ ರವಾನೆ ಮಾಡ್ತಾರೆ. ಅಂತ ಹೇಳಿದ್ರೆ ಲೋಕಲ್ ಆಗಿ ಇಲ್ಲೊಂದು ಮೃತದೇಹ ಸಿಕ್ಕಿದೆ, ಆ ಮೃತದೇಹ ಯಾರದು ಅನ್ನೋದು ಗೊತ್ತಾಗಿರೋದಿಲ್ಲ. ಹಾಗಾಗಿ ಅವರು ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ನೀಡಿದ ನಂತರ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾದ ನಂತರ ಮೃತದೇಹನ ವಶಕ್ಕೆ ಪಡೆದುಕೊಳ್ತಾರೆ. ಅಂತ ಹೇಳಿದ್ರೆ ಏನು ಇಲ್ಲಿ ರಾಜಕಾಲುವೆ ನೀವು ಗಮನಿಸ್ತಾ ಇರ್ಬೋದು. ಬಹುಶಃ ಇಲ್ಲಿ ಅಂತಕರೇನು ಕೊಲೆ ಮಾಡಿರುವಂತಹವರು ರಾಜಕಾಲುವೆಗೆ ಈ ಶವವನ್ನ ಎಸೆಯಬೇಕು ಅನ್ನೋ ಒಂದು ಉದ್ದೇಶ ಇತ್ತೇನೋ ಗೊತ್ತಿಲ್ಲ. ಆದರೆ ರಾಜಕಾಲುವೆಗೆ ಆ ಶವ ಹೋಗಿರೋದಿಲ್ಲ. ರಾಜಕಾಲುವೆಗೆ ಪಕ್ಕದಲ್ಲಿ ಅಂಟಿಕೊಂಡಿರುವಂತಹ ಕಸ ಕಡ್ಡಿಗಳು ಜೊತೆಗೆ ಕಸ ವಿಲೇವಾರಿ ಮಾಡುವಂತಹ ಜಾಗ ಏನಿದೆ ಈ ಜಾಗದಲ್ಲಿ ಆ ಶವ ಬಿದ್ದಿರುತ್ತೆ. ಈ ಶವವನ್ನ ಸೆಕ್ಯೂರಿಟಿ ನೋಡಿದಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದ ನಂತರ ಒಂದು ರೇಣುಕಾಸ್ವಾಮಿ ಅವರ ಏನು ಮೃತದೇಹ ಇರುತ್ತೆ ಅದನ್ನ ಗುರುತು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾರೆ. ಅಂದ್ರೆ ಈ ಶವ ಯಾರದು ಮತ್ತೆ ಶವದ ಒಂದು ಏನಾದರೂ ಸಾಕ್ಷ್ಯಾಧಾರಗಳಿದೆಯಾ, ಜೋಬಲ್ ಏನಾದ್ರೂ ಅಂತ ಒಂದು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಜೇಬಿನಲ್ಲಿ ಆಧಾರ್ ಕಾರ್ಡ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇರೋದಂತೂ. ಆಧಾರ್ ಕಾರ್ಡ್ನ ವಶಕ್ಕೆ ಪಡೆದಂತಹ ಪೊಲೀಸರು ಅದರ ಮುಖಾಂತರ ಒಂದಿಷ್ಟು ದಾಖಲೆಗಳನ್ನ ಅಂದ್ರೆ ರೇಣುಕಾಸ್ವಾಮಿ ಅವರ ಏನು ಹಿನ್ನೆಲೆ ಏನು, ಅವರು ಎಲ್ಲಿರೋರು ಮತ್ತೆ ಯಾರು ಅನ್ನೋದನ್ನ ಪತ್ತೆ ಹಚ್ತಾರೆ. ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ರೇಣುಕಾಸ್ವಾಮಿ ಅವರದು. ಆ ಫೋನ್ ಕಾಂಟ್ಯಾಕ್ಟ್ ಮೂಲಕ ಒಂದಿಷ್ಟು ವಿಚಾರಗಳು ಅಂದರೆ ಕಳೆದ ಘಟನೆ ನಡೆದಂತಹ 24 ಗಂಟೆಗಳ ಹಿಂದೆ ಯಾರ ಜೊತೆಲಿ ರೇಣುಕಾಸ್ವಾಮಿ ಅವರು ಮಾತಾಡಿದ್ರು, ಅವರನ್ನು ಯಾರು ಸಂಪರ್ಕ ಮಾಡಿದ್ರು, ಜೊತೆಗೆ ಅವರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋ ಮಾಹಿತಿನ ಪೊಲೀಸರು ಕಲೆ ಹಾಕ್ತಾರೆ. ಆ ಮಾಹಿತಿನ ಕಲೆ ಹಾಕಿದಾಗಲೇ ದರ್ಶನ್ ಅವರು ಈ ದರ್ಶನ್ ಅವರ ಹೆಸರು ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳುತ್ತೆ. ನಾವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇದು ಅಂದರೆ ಆಲ್ಮೋಸ್ಟ್ ಇದು 10 ರಿಂದ 12 ಅಡಿ ದಾರಿ ಇರುವಂತಹ ಒಂದು ಸರ್ವಿಸ್ ರೋಡ್ ಇದು. ಅಂತ ಹೇಳಿದ್ರೆ ಸುಮನಹಳ್ಳಿ ಅಂದರೆ ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿ ರಿಂಗ್ ರೋಡ್ಗೆ ಹೋಗುವಂತಹ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಬರುವಂತಹ ಸುಮನಹಳ್ಳಿ ಬ್ರಿಡ್ಜ್ ಇದು. ಬ್ರಿಡ್ಜ್ನ ಸಿಗ್ನಲ್ಗಿಂತ ಒಂದು ಸ್ವಲ್ಪ ಅಂದರೆ 100 ಮೀಟರ್ ಮುಂದೆ ಬಂದಾಗ ಇಲ್ಲೊಂದು ಸರ್ವಿಸ್ ರೋಡ್ಗೆ ಅಂದರೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ. ಅಂದರೆ ಹೈವೇ ಪಕ್ಕದಲ್ಲೇ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ನ ಒಳಗಡೆ ಬರುವಂತಹ ದಾರಿ ಇದು. ಜೊತೆಗೆ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗುವಂತಹ ದಾರಿ ಕೂಡ ಇದಾಗಿದೆ. ಸೊ ಈ ದಾರಿ ಮಾರ್ಗದಲ್ಲಿ ಅಂದರೆ ತುಂಬ ಹೆವಿ ವೆಹಿಕಲ್ಸ್ ಇನ್ ಕೇಸ್ ಏನಾದರೂ ಲಾರಿ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಅದೇನಾದರೂ ಆಗಲಿ ಈ ದಾರಿಯಲ್ಲಿ ಬಂದರೆ ಖಂಡಿತವಾಗಿಯೂ ಇದು ಟರ್ನ್ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕರ್ವ್ ಏರಿಯಾದಿಂದ ಹೆವಿ ವೆಹಿಕಲ್ಸ್ ಓಡಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಸ್ ಜೊತೆಗೆ 4 ವೀಲರ್ಸ್ ಕಾರ್ಗಳು ಮಾತ್ರ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ. ಬಹುಶಃ ಇಲ್ಲಿ ಏನು ಮೃತದೇಹವನ್ನು ಎಸಿಬೇಕು ಅಂತ ಬಂದಿರುವಂಥ ಖಂಡಿತವಾಗಿ ಕಾರ್ ಬಳಸಿರ್ಬೋದು ಅಂತ ಶಂಕೆ ವ್ಯಕ್ತವಾಗ್ತದೆ. ಬಂದಿರೋರು ಇಲ್ಲಿ ರಾಜಕಾಲುವೆಗೆ ಅಂದರೆ ಇಲ್ಲಿ ಅದು ಗಮನಿಸ್ಬೋದು, ಬೃಹತ್ತಾದ ರಾಜಕಾಲುವೆ ಇದೆ. ಈ ರಾಜಕಾಲುವೆಯಲ್ಲಿ ಸದಾ ನೀರು ಹರಿತಾ ಇರುತ್ತೆ. ಇನ್ ಕೇಸ್ ಏನಾದರೂ ಮೃತದೇಹ ಇದರಲ್ಲಿ ಬಿದ್ದಿದ್ರು ಕೂಡ ಈ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಶವ ರಾಜಕಾಲುವೆಗೆ ಬಿದ್ದಿರೋದಿಲ್ಲ. ರಾಜಕಾಲುವೆ ಪಕ್ಕದಲ್ಲಿ ಕಸ ವಿಲೇವಾರಿ ಮಾಡೋ ಜಾಗ ಏನಿತ್ತು ಆ ಜಾಗದಲ್ಲಿ ಶವ ಸಿಕ್ಕಿರುತ್ತೆ.
ಅದನ್ನ ಅಂದ್ರೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನು ರಾಜಕಾಲುವೆಗೆ ಅಂಟಿಕೊಂಡಂತಹ ಪರಿಸ್ಥಿತಿಯಲ್ಲಿರುವಂತಹ ಸತ್ವ ಅನುಗ್ರಹದ ಸೆಕ್ಯೂರಿಟಿ ಅವರು ಅದನ್ನ ಗಮನಿಸಿದ ನಂತರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಮೃತದೇಹನ ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ವಿಚಾರಣೆ ಸುತ್ತಮುತ್ತ ಎಲ್ಲ ವಿಚಾರಣೆ ಮಾಡಿ ಜೊತೆಗೆ ಮೃತದೇಹನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿರುವಂತದ್ದು ಸಭಾ. ರೈಟ್ ಭರತ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.